ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರುವಂತ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಕೂಡ ಈ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಸಂಗಣ್ಣಗೆ ಕಾಂಗ್ರೆಸ್ ಕೂಡ ಗಾಳ ಹಾಕಿದೆ ಎನ್ನಲಾಗಿದ್ದು, ಈ ಬೆನ್ನಲ್ಲೇ ಇವತ್ತು ಕಾರ್ಯಕರ್ತರ ಜೊತೆ ಸಭೆ ನಡೆಸಿದಂತ ಕರಡಿ ಸಂಗಣ್ಣ ನಾಡಿದ್ದು ತಮ್ಮ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಕರಡಿ ಸಂಗಣ್ಣ ಅಮರೇಶ್ ಕೊಪ್ಪಳದ ಹಾಲಿ ಬಿಜೆಪಿ ಸಂಸದ. 2014 ಹಾಗೂ 2019ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು. ಕೊಪ್ಪಳ ಜಿಲ್ಲೆಯ ಪ್ರಮುಖ ಬಿಜೆಪಿ ನಾಯಕ. 3ನೇ ಬಾರಿಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕರಡಿ ಸಂಗಣ್ಣಗೆ ನಿರಾಸೆ, ಕೈ ಹಿಡಿಯುವಂತೆ ಡಿಸಿಎಂ ಡಿಕೆಶಿಯಿಂದ ಒತ್ತಾಸೆ. ಕರಡಿ ಸಂಗಣ್ಣಗೆ ನನಸಾಗದ ಹ್ಯಾಟ್ರಿಕ್ ಟಿಕೆಟ್ ಕನಸು. ಕಮಲ ತೊರೆದು ಕೈ ಹಿಡಿತಾರ ಸಂಸದ ಕರಡಿ ಸಂಗಣ್ಣ. ಈ ಬಾರಿಯ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಹಾಲಿ 9 ಸಂಸದರಿಗೆ ಟಿಕೆಟ್ ಮಿಸ್ ಆಗಿದ್ದು, ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಕೂಡ ಒಬ್ಬರು. ಟಿಕೆಟ್ ಸಿಗದೆ ಹತಾಶೆಗೊಂಡಿರುವ ಕರಡಿ ಸಂಗಣ್ಣಗೆ ಕಾಂಗ್ರೆಸ್ ಆಫರ್ ನೀಡಿದೆ. ಕೈ ಹಿಡಿದ್ರೆ ಕೊಪ್ಪಳದಿಂದ ಟಿಕೆಟ್ ನೀಡುವ ಭರವಸೆ ನೀಡಿದೆ. ಹೇಗಾದರೂ ಮಾಡಿ ಕರಡಿ ಸಂಗಣ್ಣರನ್ನು ಸೆಳೆಯುವುದಕ್ಕಾಗಿ ನಿರಂತರ ಸಂಪರ್ಕದಲ್ಲಿದೆ. ಈ ನಡುವೆ ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೂರವಾಣಿ ಕರೆ ಮಾಡಿ ಮನವೊಲಿಕೆಗೆ ಯತ್ನಿಸಿದ್ರೂ ಕರಡಿ ಸಂಗಣ್ಣ ಸ್ಪಂದಿಸಿಲ್ಲ. ಟಿಕೆಟ್ ಸಿಗದ ಸಿಟ್ಟು, ಕರಡಿ ಸಂಗಣ್ಣ ಬಿಗಿಪಟ್ಟು. ನಾಡಿದ್ದು ನಿರ್ಧಾರ ತಿಳಿಸ್ತೀನಿ ಎಂದ ಕರಡಿ ಸಂಗಣ್ಣ. ಟಿಕೆಟ್ ಸಿಗದೆ ಬೇಸರದಲ್ಲಿರುವ ಸಂಸದ ಕರಡಿ ಸಂಗಣ್ಣ ಇವತ್ತು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಯಾವ ಮಾನದಂಡದಲ್ಲಿ ತಮಗೆ ಟಿಕೆಟ್ ತಪ್ಪಿಸಿದ್ದು ಅಂತ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಗುರುವಾರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಬೆಂಬಲಿಗರ ಕಾರ್ಯಕರ್ತರ ಸಭೆ ಕರೆದಿದ್ದು, ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ತಮ್ಮ ತೀರ್ಮಾನ ಹೇಳ್ತೀನಿ ಅಂತ ಸಂಸದ ಕರಡಿ ಸಂಗಣ್ಣ ಪ್ರತಿಕ್ರಿಯಿಸಿದ್ದಾರೆ. ಏನ್ ಪ್ರಶ್ನೆ ಇಟ್ಟಿದ್ವಿ? ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು, ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ, ಈ 2-3 ಉತ್ತರಗಳನ್ನ ನೀವು ತಂದು ಕೊಡಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತೆ, ನಮ್ಮ 8 ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುರುವಾರ ಶಾಂತವೀರ್ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕಂತ ಕೂಡ ಚರ್ಚೆ ಮಾಡಿದ್ದೀರಲ್ಲ ನಮ್ಮ ನಾಯಕರ ಜೊತೆ. ಆ ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ. ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ, ಅವರ ಅಭಿಪ್ರಾಯ ಏನು, ಒಪಿನಿಯನ್, ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು, ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂತ ಹೆಜ್ಜೆಯನ್ನ ಇಡ್ತಕ್ಕಂಥ. ಒಟ್ಟಾರೆ ಕೊಪ್ಪಳ ಸೇರಿ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದ್ದು, ಇದರ ಲಾಭವನ್ನು ಪಡೆಯಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಗುರುವಾರದ ಡೆಡ್ ಲೈನ್ ನೀಡಿರುವ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರುವ ನಿರ್ಧಾರಕ್ಕೆ ಬರ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜು, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.